ಜೈ ಹಿಂದ್ ಸ್ನೇಹಿತರೆ, ಪೊಲೀಸ್ ಕಾನ್ಸ್ಟೇಬಲ್ 2026ಕ್ಕೆ ಒಂದು ರಾಮಬಣದಂಥ ಸೆಷನ್ ತಗೊಂಡು ಬಂದಿದ್ದೀವಿ. ಯಾಕಂದರೆ ಈಗಾಗಲೇ ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಪೂರ್ಣವಾಗಿ ತಯಾರಿ ನಡೆಸಿದವರು ಮತ್ತು ಇದೀಗ ತಯಾರಿಯನ್ನು ನಡೆಸ್ತಾ ಇರೋರಿಗೆ ಇದೊಂದು ಇಂಪಾರ್ಟೆಂಟ್ ಸೆಷನ್ ಆಗುತ್ತೆ. ಯಾಕಂದರೆ ಇದೊಂದು ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ರೆ ಸಾಕು, ನಿಮಗೆ ಪ್ರಶ್ನೆ ಪತ್ರಿಕೆಯ ರೂಪುರೇಷೆ ಯಾವ ರೀತಿ ಇರುತ್ತೆ, ಅದರ ಕ್ಲಿಷ್ಟತೆಯ ಮಟ್ಟ ಯಾವ ರೀತಿ ಇರುತ್ತೆ, ಯಾವ ಏರಿಯಾದಿಂದ ಪ್ರಶ್ನೆಗಳನ್ನು ತೆಗಿತಾರೆ ಎನ್ನುವಂತಹ ಕಂಪ್ಲೀಟ್ ಚಿತ್ರಣ ಸಿಗುತ್ತೆ. ಸೊ ಸೆಷನನ್ನು ಪ್ರಾರಂಭದಿಂದ ಕೊನೆಯವರೆಗೆ ನೋಡಿ, ಪ್ರತಿ ಪ್ರಶ್ನೆಯನ್ನು ನೋಡಿ. ಯಾಕಂದರೆ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ, ಒಂದೊಂದು ಏರಿಯಾದಿಂದ ಬಂದಿರುವಂಥ ಪ್ರಶ್ನೆಗಳಾಗಿದೆ. ಮತ್ತು ಈ ಸೆಷನ್ ವಿಶೇಷತೆ ಏನು ಕೇಳಿದ್ರೆ, ಇಲ್ಲಿ ಎರಡೂ ಭಾಷೆಯಲ್ಲಿ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಪ್ರಶ್ನೆಗಳನ್ನು ನೋಡ್ತಾ ಹೋಗ್ತೀರಿ. ಕನ್ನಡದಲ್ಲಿ ಅರ್ಥ ಆಗದೇ ಇದ್ದರೆ ಇಂಗ್ಲೀಷಲ್ಲಿ ನೋಡಿ, ಅಥವಾ ಇಂಗ್ಲೀಷ್ನ ಸೆಂಟೆನ್ಸ್ಗಳು ಅರ್ಥ ಆಗದೇ ಇದ್ದರೆ ಕನ್ನಡದಲ್ಲಿ ನೋಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿದೆ: ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಉಲ್ಲೇಖದಲ್ಲಿ ಉಷಾ ಮೆಹ್ತಾ ಇದಾರಲ್ಲ, ಈ ಉಷಾ ಮೆಹ್ತಾ ಯಾವುದಕ್ಕೆ ಪ್ರಸಿದ್ಧರಾಗಿದ್ದಾರೆ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಎ, ಕ್ವಿಟ್ ಇಂಡಿಯಾ ಚಳವಳಿಯ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ರಹಸ್ಯ ರೇಡಿಯೋವನ್ನು ನಡೆಸ್ತಾ ಇದ್ರು ಇವರು. ನೋಡಿ, ಕ್ವಿಟ್ ಇಂಡಿಯಾ ಚಳವಳಿಯ ಸಂದರ್ಭದಲ್ಲಿ ಕಾಂಗ್ರೆಸ್ನ ರಹಸ್ಯ ರೇಡಿಯೋವನ್ನು ನಡೆಸ್ತಾ ಇದ್ರು. ಯಾರು? ಉಷಾ ಮೆಹ್ತಾ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ರನ್ನಿಂಗ್ ದ ಸೀಕ್ರೆಟ್ ಕಾಂಗ್ರೆಸ್ ರೇಡಿಯೋ ಇನ್ ದ ವೇಕ್ ಆಫ್ ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕೆಳಗಿನವರಲ್ಲಿ ಯಾರು ಕೆಂಪುಕೋಟೆಯ ವಿಚಾರಣೆಯ ಸಂದರ್ಭದಲ್ಲಿ ಭಾರತೀಯ ರಾಷ್ಟ್ರೀಯ ಸೇನೆಯ ಕೈದಿಗಳನ್ನು ರಕ್ಷಣೆ ಮಾಡಿದರು? ಸರಿಯಾದ ಉತ್ತರ ಆಪ್ಷನ್ ಬಿ, ಕೈಲಾಶ್ ನಾಥ್ ಕಟ್ಜು. ಹೂ ಅಮಂಗ್ ದ ಫಾಲೋಯಿಂಗ್ ಡಿಫೆಂಡೆಡ್ ಇಂಡಿಯನ್ ನ್ಯಾಷನಲ್ ಆರ್ಮಿ ಪ್ರಿಸನರ್ಸ್ ಡ್ಯೂರಿಂಗ್ ರೆಡ್ ಫೋರ್ಟ್ ಟ್ರಯಲ್ಸ್? ದ ರೈಟ್ ಆನ್ಸರ್ ಈಸ್ ಕೈಲಾಶ್ ನಾಥ್ ಕಟ್ಜು. ಈ ಕೆಳಗಿನ ಯಾವ ಸಂಸ್ಥೆಗಳನ್ನು ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಸ್ಥಾಪಿಸಿದರು? ಸರಿಯಾದ ಉತ್ತರ ಆಪ್ಷನ್ ಡಿ, ಎಲ್ಲವೂ ಕೂಡ. ಬಹಿಷ್ಕೃತ ಹಿತಕಾರಿಣಿ ಸಭೆ, ಸ್ವತಂತ್ರ ಕಾರ್ಮಿಕ ಪಕ್ಷ, ಪರಿಶಿಷ್ಟ ಜಾತಿಗಳ ಒಕ್ಕೂಟ, ಎಲ್ಲವನ್ನು ಕೂಡ ಯಾರು ಸ್ಥಾಪನೆ ಮಾಡಿದ್ದು? ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್. ಅಕ್ಟೋಬರ್ 1824ರಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮಳ ಪಡೆಗಳು ಯಾವ ಬ್ರಿಟಿಷ್ ಕಲೆಕ್ಟರ್ನ ಕೊಂದರು? ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಸೇಂಟ್ ಜಾನ್ ಥ್ಯಾಕ್ರೆ. ತುಂಬ ಸರಿ ನಾವು ಈ ಮಿಮಿಕ್ರಿಗಳಲ್ಲೆಲ್ಲ ನೋಡ್ತೀವಿ ಥ್ಯಾಕ್ರೆ ಬಗ್ಗೆ, ಏಕಪಾತ್ರ ಅಭಿನಯದಲ್ಲಿ ನೋಡ್ತೀವಿ ಚೆನ್ನಮ್ಮಾಜಿ ಮತ್ತು ಥ್ಯಾಕ್ರೆಯ ನಡುವಿನ ಮಾತುಕತೆಗಳು. ಸೊ 1824ರಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮಳ ಪಡೆಗಳು ಸೇಂಟ್ ಜಾನ್ ಥ್ಯಾಕ್ರೆಯನ್ನು ಸಾಯಿಸ್ತಾರೆ. ಕೆಳಗಿನವರಲ್ಲಿ ಯಾರನ್ನ ಕರ್ನಾಟಕದ ಖಾದಿ ಭಗೀರಥ? ಹೂ ಅಮಾಂಗ್ ಫಾಲೋಯಿಂಗ್ ಈಸ್ ನೋನ್ ಆಸ್ ಖಾದಿ ಭಗೀರಥ ಆಫ್ ಕರ್ನಾಟಕ್? ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಗಂಗಾಧರ್ ರಾವ್ ದೇಶಪಾಂಡೆ ಅಥವಾ ಗಂಗಾಧರ್ ರಾವ್ ಬಾಲಕೃಷ್ಣ ದೇಶಪಾಂಡೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಪ್ರಸಿದ್ಧ ಸ್ವಾತಂತ್ರ್ಯ ಹೋರಾಟಗಾರ್ತಿ ಬಳ್ಳಾರಿ ಸಿದ್ದಮ್ಮ ಇವರು ಯಾವ ತಾಲೂಕಿನಲ್ಲಿ ಜನಿಸಿದರು? ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಶಿಗ್ಗಾಂವ್. ಫೇಮಸ್ ಫ್ರೀಡಮ್ ಫೈಟರ್ ಬಳ್ಳಾರಿ ಸಿದ್ದಮ್ಮ ವಾಸ್ ಬಾರ್ನ್ ಇನ್ ಶಿಗ್ಗಾಂವ್ ತಾಲೂಕು. ಈ ಸರಣಿಯನ್ನು ನೋಡಿ, ಮುಂದಿನ ಸಂಖ್ಯೆಯನ್ನು ಹೇಳಿ. 31, 29, 24, 22, 17. ಸೊ ದ ನೆಕ್ಸ್ಟ್ ವರ್ಡ್, ನೆಕ್ಸ್ಟ್ ನಂಬರ್ ಈಸ್, ವಿಚ್ ಇಸ್ ದ ನೆಕ್ಸ್ಟ್ ನಂಬರ್ ಅಂತೇಳಿ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, 15, 15. ಈಚಲು ಮರದ ಚಳುವಳಿ, ಟೊಡ್ಡಿ ಟ್ರೀ ಮೂವ್ಮೆಂಟ್, ಇದರ ಕೇಂದ್ರ ಬಿಂದುವಾಗಿದ್ದ ಸ್ಥಳ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, ತುರುವನೂರು, ಚಿತ್ರದುರ್ಗ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಎಪಿಸೆಂಟರ್ ಆಫ್ ಈಚಲು ಮರದ ಚಳುವಳಿ ಟೊಡ್ಡಿ ಟ್ರೀ ಮೂವ್ಮೆಂಟ್ ವಾಸ್ ಇನ್ ತುರುವನೂರು, ಚಿತ್ರದುರ್ಗ. ಈ ಕೆಳಗಿನ ವೈಸ್ರಾಯ್ಗಳಲ್ಲಿ 1878ರ ದೇಶೀಯ ಪತ್ರಿಕೆ ಕಾಯ್ದೆ ರದ್ದುಗೊಳಿಸಿದವರು ಯಾರು? ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಲಾರ್ಡ್ ರಿಪ್ಪನ್. ದೇಶೀಯ ಪತ್ರಿಕಾ ಕಾಯ್ದೆಯನ್ನು ರದ್ದುಗೊಳಿಸಿದ್ರು ಇವರು. ಆಲ್ ಇಂಡಿಯಾ ಫಾರ್ವರ್ಡ್ ಬ್ಲಾಕ್ ಅನ್ನು ಸ್ಥಾಪನೆ ಮಾಡಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ, ಸುಭಾಷ್ ಚಂದ್ರ ಬೋಸ್. ಯಾವ ಪದವು ಇತರೆ ಪದಗಳ ಜೊತೆಗೆ ಸೇರೋದಿಲ್ಲ? ಇಂಚು, ಔನ್ಸ್, ಸೆಂಟಿಮೀಟರ್, ಮಾರು. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಔನ್ಸ್. ಇಂದು ಸೋಮವಾರ, 61 ದಿನಗಳ ನಂತರ ಯಾವ ವಾರ ಬರುತ್ತೆ? ನೋಡಿ, ಉದಾಹರಣೆಗೆ ಇದು ನಾವು 7ರಿಂದ ಭಾಗಿಸಿದ್ರೆ ಎಷ್ಟು ವಾರ ಸಿಗುತ್ತೆ ನೋಡೋಣ. 7 7 7 8 56, 7 8 56, 57 58 59 60 61, 5. ಅಂದರೆ 7 ವಾರ 5 ದಿನಗಳು. ನೋಡೋಣ ಉತ್ತರ ಸರಿಯಾಗುತ್ತೆ ನೋಡೋಣ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಶನಿವಾರ. ನೋಡಿ, ಸೋಮವಾರಕ್ಕೆ 8 ವಾರ ಕಂಪ್ಲೀಟ್ ಆಗುತ್ತೆ, ಆನಂತರ 5 ದಿನ.
ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ. ನೋಡಿ ಎಷ್ಟು ಈಸಿ ಇದೆ. 8 ಕಂಪ್ಲೀಟ್ ವಾರಗಳು, ಸೋಮವಾರ ಟು ಸೋಮವಾರ 8 ವಾರಗಳಿದೆ. ಅನಂತರ 5 ದಿನಗಳಿದೆ. 5 ದಿನ ಅಂದರೆ ಸೋಮವಾರದ ನಂತರದ 5ನೇ ದಿನ ಶನಿವಾರ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ಸ್ನೇಹಿತರೆ, ನಾವಿಲ್ಲಿ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತಹ ಕ್ವಶನ್ಗಳನ್ನು ಬಿಡಿಸ್ತಾ ಇಲ್ಲ. ಅಂದರೆ ಆನ್ಸರ್ ಹೇಳ್ತಿದ್ದೀವಿ, ರಿಲೇಟೆಡ್ ಆನ್ಸರ್ ಹೇಳ್ತಿದ್ದೀವಿ ಮತ್ತು ಅದಕ್ಕೆ ಸಂಕ್ಷಿಪ್ತವಾಗಿ ವಿವರಣೆ ಕೊಡ್ತಿದ್ದೀವಿ. ಯಾಕಂದರೆ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂಥ ಮಾಸ್ಟರ್ ವಿಡಿಯೋ ಸೀರೀಸ್ ಒಂದನ್ನು ನಮ್ಮ ಚಾನಲ್ ಹಾಕಿದ್ದೀವಿ. ಮೊನ್ನೆಯಷ್ಟೇ ನಾನು ಈ ಮಾಸ್ಟರ್ ವಿಡಿಯೋ ಸೀರೀಸ್ನ ಪ್ಲೇ ಲಿಸ್ಟನ್ನು ಹಾಕಿದೆ. ಈ ಪ್ಲೇ ಲಿಸ್ಟ್ನ ವಿಶೇಷತೆ ಏನು ಕೇಳಿದ್ರೆ, ಪೊಲೀಸ್ ಕಾನ್ಸ್ಟೇಬಲ್ ಮತ್ತು PSIಗೆ ಸಂಬಂಧಪಟ್ಟಂಥ 33 ಮೆಂಟಲ್ ಎಬಿಲಿಟಿ ಚಾಪ್ಟರ್ಗಳು ಸ್ವತಃ ನಾನೇ ಆನ್ಬೋರ್ಡ್ ಟೀಚಿಂಗ್ ಮಾಡಿದ್ದೀನಿ. ಅಕ್ಷರ ಸರಣಿ, ಸಂಖ್ಯಾ ಸರಣಿ, ವೆನ್ ನಕ್ಷೆಗಳು, ರೈಲಿನ ಸಮಸ್ಯೆಗಳು, ಕ್ಯಾಲೆಂಡರ್ ಸಮಸ್ಯೆಗಳು, ಪ್ರತಿಬಿಂಬಗಳು, ಈಚ್ ಆ್ಯಂಡ್ ಎವ್ರಿ ಚಾಪ್ಟರ್ ಇಸ್ ಕವರ್ಡ್ ದೇರ್. ಪ್ರತಿ ಚಾಪ್ಟರ್ ಕೂಡ ಕವರ್ ಆಗಿದೆ. ಸುಲಭವಾಗಿ ಟ್ರಿಕ್ಸ್ಗಳ ಮೂಲಕ ಹೇಳ್ಕೊಡಲಾಗಿದೆ. ಹಿಂದಿನ ಪರೀಕ್ಷೆಗಳಲ್ಲಿ ಕೇಳಿದಂಥ ಎಕ್ಸಾಂಪಲ್ಗಳನ್ನೇ ತಗೊಳ್ಳಲಾಗಿದೆ. ಸೊ ಈ ಒಂದು ಮಾಸ್ಟರ್ ವಿಡಿಯೋ ಸರಣಿಯನ್ನು, ಈ ಪ್ಲೇಲಿಸ್ಟನ್ನು ಖಂಡಿತವಾಗಿ ನೀವು ಸದುಪಯೋಗ ಮಾಡಿಕೊಳ್ಳಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ ಇದೆ. ಸೊ ಅದನ್ನು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಒಬ್ಬ ಹಣ್ಣು ಮಾರಾಟಗಾರನ ಹತ್ತಿರ ಕೆಲವು ಸೇಬುಗಳಿವೆ. ಸೊ ಅವನು 40% ಸೇಬುಗಳನ್ನು ಮಾರ್ತಾನೆ. ಅವನ ಹತ್ರ ಇನ್ನೂ 420 ಸೇಬು ಉಳಿದಿದೆ. ಹಾಗಾದರೆ ಅವನ ಹತ್ರ ಇದ್ದ ಒಟ್ಟು ಸೇಬುಗಳು ಎಷ್ಟು? ಅಂದರೆ 60% ಅಂದರೆ 420 ಅಂತ. ಹಾಗಾದರೆ 40% ಅಂದರೆ ಎಷ್ಟು ಅಂತ. ಸೊ ದ ರೈಟ್ ಆನ್ಸರ್ ಅವೆರಡನ್ನು ಕೂಡಿದ್ರೆ, ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ 700. 700 ಸೇಬುಗಳು ಇತ್ತು ಅವನ ಹತ್ರ. 7 ಪುರುಷರು ಮತ್ತು 6 ಮಹಿಳೆಯರ ಗುಂಪಿನಿಂದ ಒಂದು ಸಮಿತಿಯನ್ನು ರಚಿಸಲು 5 ವ್ಯಕ್ತಿಗಳನ್ನು ಆಯ್ಕೆ ಹೇಗೆ ಮಾಡಬೇಕು? ಅಂದರೆ ಸಮಿತಿಯಲ್ಲಿ ಕನಿಷ್ಠ 3 ಪುರುಷರು ಇರಬೇಕು. ಇದನ್ನು ಎಷ್ಟು ರೀತಿಯಲ್ಲಿ ರಚನೆ ಮಾಡಬಹುದು? ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ 756 ರೀತಿಯಲ್ಲಿ ಈ ಗುಂಪನ್ನು ರಚನೆ ಮಾಡಬಹುದು. ಒಂದು ಧನಾತ್ಮಕ ಸಂಖ್ಯೆಯನ್ನು 17ರಿಂದ ಹೆಚ್ಚಿಸಿದಾಗ ಸಂಖ್ಯೆಯ ಪರಸ್ಪರ 60 ಪಟ್ಟು ಸಮನಾಗಿರುತ್ತೆ. ಹಾಗಾದರೆ ಆ ಧನಾತ್ಮಕ ಸಂಖ್ಯೆಯನ್ನು ಗುರುತಿಸಿ. ಸರಿಯಾದ ಉತ್ತರ ಆಪ್ಷನ್ ಎ 3. ಪಿ ಮತ್ತು ಕ್ಯೂ ಅವರ ಸರಾಸರಿ ಆದಾಯ 5,050 ರೂಪಾಯಿ. ಕ್ಯೂ ಮತ್ತು ಆರ್ ಅವರ ಸರಾಸರಿ ಮಾಸಿಕ ಆದಾಯ 6,250 ರೂಪಾಯಿ. ಹಾಗೂ ಪಿ ಮತ್ತು ಆರ್ನ ಸರಾಸರಿ ಮಾಸಿಕ ಆದಾಯ 5,200 ಆದರೆ ಪಿ ಒಬ್ಬನದೇ ಮಾಸಿಕ ಆದಾಯ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಬಿ 4,000 ರೂಪಾಯಿ. ಚೌಕದ ಬದಿಯನ್ನು ಅಳೆಯುವಾಗ 2% ಅಷ್ಟು ಹೆಚ್ಚಿನ ದೋಷ ಮಾಡಲಾಗಿದೆ. ಹಾಗಾದರೆ ಚದರದ ಲೆಕ್ಕಾಚಾರದಲ್ಲಿ ದೋಷವಾರು ಶೇಕಡ ಎಷ್ಟಿರುತ್ತೆ ಅಂತ? ಸರಿಯಾದ ಉತ್ತರ ಆಪ್ಷನ್ ಡಿ 4.04% ಇರುತ್ತೆ. 6 ಗಂಟೆಗಳು ಒಟ್ಟಿಗೆ ಶಬ್ದ ಮಾಡೋಕ್ಕೆ ಶುರು ಮಾಡ್ತವೆ. ಕ್ರಮವಾಗಿ 2, 4, 6, 8, 10 ಮತ್ತು 12 ಸೆಕೆಂಡುಗಳ ಮಧ್ಯಂತರದಲ್ಲಿ ಶಬ್ದ ಮಾಡ್ತವೆ. ಸೊ 30 ನಿಮಿಷಗಳಲ್ಲಿ ಎಷ್ಟು ಬಾರಿ ಒಟ್ಟಿಗೆ ಶಬ್ದ ಮಾಡ್ತವೆ ಅಂತ? ಸರಿಯಾದ ಉತ್ತರ ಆಪ್ಷನ್ ಡಿ 16 ಸಾರಿ ಒಟ್ಟಿಗೆ ಶಬ್ದ ಮಾಡ್ತವೆ. ಸೊ ಒಂದೇ ಸ್ಥಿರ ದರದಲ್ಲಿ ಚಾಲನೆಯಲ್ಲಿರುವ 6 ಒಂದೇ ರೀತಿಯ ಯಂತ್ರಗಳು ಪ್ರತಿ ನಿಮಿಷಕ್ಕೆ ಒಟ್ಟು 270 ಬಾಟಲಿಗಳನ್ನು ಉತ್ಪಾದಿಸ್ತವೆ. ಇದೇ ದರದಲ್ಲಿ ಅಂತಹ 10 ಯಂತ್ರಗಳು 4 ನಿಮಿಷದಲ್ಲಿ ಎಷ್ಟು ಬಾಟಲಿ ಉತ್ಪಾದನೆ ಮಾಡ್ತವೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ 1800 ಬಾಟಲಿಗಳನ್ನು ಉತ್ಪತ್ತಿ ಮಾಡ್ತವೆ. ಸೈಬರ್ ಅಪರಾಧಗಳನ್ನು ವರದಿ ಮಾಡಲು ಕೆಳಗಿನ ಯಾವ ಸಹಾಯವಾಣಿ ರಚಿಸಲಾಗಿದೆ? ಸೈಬರ್ ಕ್ರೈಮ್ಗೆ ರಿಲೇಟೆಡ್ ಆಗಿ ಸಹಾಯವಾಣಿ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ 1930. ಇದಕ್ಕೆ ಫೋನ್ ಮಾಡಿದ್ರೆ ಸೈಬರಿಗೆ ಹೋಗುತ್ತೆ. ಅಂದರೆ ಸೈಬರ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಇಲ್ಲಿ ಸಾಲ್ವ್ ಮಾಡ್ಕೋಬಹುದು. ಎ ಮತ್ತು ಬಿ 2 ಪರೀಕ್ಷಾ ಕೊಠಡಿಗಳು 10 ವಿದ್ಯಾರ್ಥಿಗಳನ್ನು ಎ ಇಂದ ಬಿಗೆ ಕಳಿಸಿದರೆ ಪ್ರತಿ ಕೊಠಡಿಯಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆ ಒಂದೇ ಆಗಿರುತ್ತೆ. ಸೊ 20 ವಿದ್ಯಾರ್ಥಿಗಳನ್ನ ಬಿ ಇಂದ ಎಗೆ ಕಳಿಸಿದರೆ ಎನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ ಬಿನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆಗಿಂತ ಡಬಲ್ ಆಗುತ್ತೆ. ಹಾಗಾದರೆ ಎನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ 80. ಅರ್ಥಶಾಸ್ತ್ರದಲ್ಲಿ GDP ಅಂದರೆ ಏನು? ಇನ್ ಎಕನಾಮಿಕ್ಸ್ GDP ಮೀನ್ಸ್, ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಎಷ್ಟು ಮಹಾರತ್ನ PSUಗಳು ಭಾರತದಲ್ಲಿದ್ದಾವೆ? ಸರಿಯಾದ ಉತ್ತರ ಆಪ್ಷನ್ ಸಿ 13 ಮಹಾರತ್ನ PSUಗಳು ಇರುವಂಥದ್ದು.
ಮಾಹಿತಿ ಹಕ್ಕು ಕಾಯ್ದೆ ಯಾವ ವರ್ಷದಲ್ಲಿ ಜಾರಿಗೆ ಬಂದಿತು? ಸರಿಯಾದ ಉತ್ತರ ಆಪ್ಷನ್ ಸಿ 2005. 2005ರಲ್ಲಿ ಮಾಹಿತಿ ಹಕ್ಕು ಅಧಿನಿಯಮ ಕಾಯ್ದೆ ಜಾರಿಗೆ ಬಂತು. DSLR ಕ್ಯಾಮ್ರಾ ಇರುತ್ತಲ್ಲ, ಅದರಲ್ಲಿ DSLR ಅಂದರೆ ಏನು? ಸರಿ ಉತ್ತರ ಆಪ್ಷನ್ ಬಿ ಡಿಜಿಟಲ್ ಸಿಂಗಲ್ ಲೆನ್ಸ್ ರಿಫ್ಲೆಕ್ಸ್ ಅಂತ. ಪುಸ್ತಕವಾಗಿ ನಂತರ ಪ್ರಕಟವಾದ ಪ್ರಸಿದ್ಧ ಭಾಷಣ ಆನ್ಹಿಲಿಯೇಷನ್ ಆಫ್ ಕಾಸ್ಟ್, ಇದನ್ನು ಬರೆದಿದ್ದು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ ಡಾಕ್ಟರ್ BR ಅಂಬೇಡ್ಕರ್. ಈ ಕೆಳಗಿನ ಯಾವ ಪ್ರಾಧಿಕಾರವು ದೇಶದಲ್ಲಿ ವಿಮಾ ಕ್ಷೇತ್ರವನ್ನು ನಿಯಂತ್ರಣ ಮಾಡುತ್ತೆ? ಇನ್ಶೂರೆನ್ಸನ್ನು ನಿಯಂತ್ರಣ ಮಾಡುವಂತಹ ಸಂಸ್ಥೆ ಯಾವುದು ಕೇಳಿದರೆ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ IRDAI. ಇತ್ತೀಚೆಗೆ ಮುಕ್ತಾಯಗೊಂಡ ಆಸ್ಟ್ರೇಲಿಯನ್ ಓಪನ್ 2024 ಚಾಂಪಿಯನ್ಶಿಪ್ನಲ್ಲಿ ರೋಹನ್ ಬೋಪಣ್ಣ ಅವರ ಜೊತೆ ಡಬಲ್ಸ್ ಜೊತೆ ಆಟಗಾರ ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ ಮ್ಯಾಥ್ಯೂ ಎಬ್ಡನ್. ಸ್ನೇಹಿತರೆ, ಇಲ್ಲಿ ನೋಡಿ, ಈ ಪ್ರಶ್ನೆ ನೋಡಿದರೆ ಇಲ್ಲಿ ನಾವು ಆಸ್ಟ್ರೇಲಿಯನ್ ಓಪನ್, ಅಮೆರಿಕನ್ ಓಪನ್, ವಿಂಬಲ್ಡನ್, US ಓಪನ್ ಇದರ 2026 ಇದು 24ಗೆ ರಿಲೇಟೆಡ್ ಆಗಿದೆ. ಇಲ್ಲಿ 26ಗೆ ಸಂಬಂಧಪಟ್ಟಂಥ ಎಲ್ಲ ಪುರುಷರ ಮಹಿಳೆಯರ ಸಿಂಗಲ್ಸ್ ಇವುಗಳನ್ನು ನಾವು ಅರ್ಥಕೋಬೇಕಾಗತ್ತೆ. ಸ್ನೇಹಿತರೆ, ನಮ್ಮ ಚಾನಲಲ್ಲಿ 2026ನ ಸಂಪೂರ್ಣ ವಿಂಬಲ್ಡನ್ಗಳ ಮಾಹಿತಿ ಇದೆ, ಅದನ್ನು ನೀವು ವೀಕ್ಷಣೆ ಮಾಡ್ಬೋದು. ಈ ಪರೀಕ್ಷೆಗೆ ಕನಿಷ್ಠ ಅರ್ಹತೆಗಳಲ್ಲಿ ಒಂದಾಗಿ ಸೂಚಿಸಲಾದ ರಿನ್ನೆ ಪರೀಕ್ಷೆಯು ಯಾವುದಕ್ಕೆ ಸಂಬಂಧಪಟ್ಟಿದೆ? ರಿನ್ನೆ ಎನ್ನುವಂಥ ಪರೀಕ್ಷೆ ಕೆಳಗಿನ ಯಾವುದಕ್ಕೆ ಸಂಬಂಧಪಟ್ಟಂಥ ಒಂದು ಎಕ್ಸಾಮಿನ್ ಮಾಡುವುದಾಗಿದೆ? ಸರಿ ಉತ್ತರ ಆಪ್ಷನ್ ಸಿ ಶ್ರವಣ ಪರೀಕ್ಷೆ. ಈ ಕೆಳಗಿನ ದೇಶಗಳಲ್ಲಿ ಯಾವುದು ಇನ್ನೂ ಅಥವಾ ಇದುವರೆಗೂ ಮಹಿಳೆಯನ್ನು ಸರ್ಕಾರದ ಮುಖ್ಯಸ್ಥಿಯನ್ನಾಗಿ ಆಯ್ಕೆ ಮಾಡಿಲ್ಲ? ಸರಿಯಾದ ಉತ್ತರ ಆಪ್ಷನ್ ಡಿ ಯುನೈಟೆಡ್ ಸ್ಟೇಟ್ಸ್. ಭಾರತದ ಸಂವಿಧಾನದ ಪೀಠಿಕೆಯಲ್ಲಿ ಭಾರತೀಯ ಸಂವಿಧಾನವು ತನ್ನ ಎಲ್ಲ ನಾಗರಿಕರಿಗೆ ಯಾವ ಸ್ವಾತಂತ್ರ್ಯವನ್ನು ಪಡೆಯಲು ಶ್ರಮಿಸುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಡಿ ಎಲ್ಲದೂ ಕೂಡ. ಯಾವುದ್ಯಾವುದು? ಅಭಿವ್ಯಕ್ತಿ ಸ್ವತಂತ್ರ, ನಂಬಿಕೆ ಸ್ವತಂತ್ರ, ನಂಬಿಕೆ ಮತ್ತು ಆರಾಧನೆಯ ಸ್ವಾತಂತ್ರ್ಯ. ಇತ್ತೀಚೆಗೆ ಸುದ್ದಿಯಲ್ಲಿರುವ JN1 ರೂಪಾಂತರ ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ ಯಾವುದೂ ಕೂಡ ಅಲ್ಲ. ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಹಕ್ಕು? ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ಫಂಡಮೆಂಟಲ್ ರೈಟ್? ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಎಲ್ಲವೂ ಕೂಡ ಹೌದು. ಸ್ವತಂತ್ರದ ಹಕ್ಕು ಫಂಡಮೆಂಟಲ್ ರೈಟ್, ಶಿಕ್ಷಣದ ಹಕ್ಕು, ಬದುಕು ಹಕ್ಕು ಎಲ್ಲದೂ ಕೂಡ ಹೌದು. ಪ್ರಸ್ತುತ ಭಾರತದಲ್ಲಿರುವಂತಹ ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಎಷ್ಟು? ಸರಿ ಉತ್ತರ ಆಪ್ಷನ್ ಸಿ ಒಟ್ಟು 8 ಕೇಂದ್ರಾಡಳಿತ ಪ್ರದೇಶಗಳಿದ್ದಾವೆ. ಅದು ಜಮ್ಮು ಮತ್ತು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶವಾದ ಮೇಲೆ ಭಾರತದಲ್ಲಿ ಒಟ್ಟು ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ 8 ಆಗಿದೆ. ಭಾರತದ ಉಪರಾಷ್ಟ್ರಪತಿ ಯಾರು? ಆಗ ಜಗದೀಪ್ ಧನ್ಕರ್ ಇದ್ರು, ಇವಾಗ ರಾಧಾಕೃಷ್ಣನ್. ಒಂದು ನಗರದಲ್ಲಿ ಪೊಲೀಸ್ ಮತ್ತು ನಾಗರಿಕರ ಅನುಪಾತ 3:11 ಆಗಿದೆ. 66 ಪೊಲೀಸರು ಇದ್ದರೆ ನಗರದಲ್ಲಿ ಎಷ್ಟು ನಾಗರಿಕರಿದ್ದಾರೆ ಅಂತ ಕೇಳಿದ್ರೆ ನೋಡಿ, 66 ಪೊಲೀಸರಿದ್ದರೆ ಎಷ್ಟು ಜನ ಇರ್ತಾರೆ ಕೇಳಿದ್ರೆ, ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ 242 ಜನ ಇರ್ತಾರೆ. ಬ್ಯಾಕ್ಟೀರಿಯಾದ ಕೋಶವು ಪ್ರತಿ ನಿಮಿಷಕ್ಕೆ ದ್ವಿಗುಣಗೊಳ್ಳುತ್ತೆ ಮತ್ತು ಕಪ್ಪನ್ನು ತುಂಬಲು 72 ನಿಮಿಷಗಳನ್ನು ತೆಗೆದುಕೊಂಡ್ರೆ ಕಪ್ನ ಕಾಲು ಭಾಗ ತುಂಬಲು ಎಷ್ಟು ಸಮಯ ಬೇಕು? ಸರಿಯಾದ ಉತ್ತರ ಆಪ್ಷನ್ ಬಿ ಆಪ್ಷನ್ ಡಿ 70 ನಿಮಿಷ ಬೇಕು, 70 ಮಿನಿಟ್ಸ್ ಬೇಕಾಗತ್ತೆ. ಒಂದು ರೈಲು ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತೆ. ಅದು 2 ಗಂಟೆ 45 ನಿಮಿಷದಲ್ಲಿ ಎಷ್ಟು ದೂರ ಪ್ರಯಾಣಿಸುತ್ತೆ ಅಂತ. 2 ಗಂಟೆ 40 ನಿಮಿಷ ಅಂದರೆ ನೋಡಿ, 1 ಗಂಟೆಗೆ 60 ಕಿಲೋಮೀಟರ್ ಅಂದರೆ 2 ಗಂಟೆಗೆ 120 ಕಿಲೋಮೀಟ್ರು. 120 ಅಂದರೆ ಉಳಿದಿರುವಂತಹ 45 ನಿಮಿಷ ಅಲ್ಲಿ ಎಷ್ಟು ಅಂತೇಳಿ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ 165 ಅಂದರೆ ಪ್ಲಸ್ 45 ಟೋಟಲ್ 165 ಕಿಲೋಮೀಟರ್ ಪ್ರಯಾಣ ಮಾಡುತ್ತೆ. ಸರಿ ಉತ್ತರ ಆರಿಸಿ. ರಮೇಶ್ ಕಲಬುರಗಿಯಿಂದ ಹೈದರಾಬಾದ್ ಕಡೆಗೆ 15 ಕಿಲೋಮೀಟರ್ ನೇರ ಮಾರ್ಗದಲ್ಲಿ ಮ್ಯಾರಥಾನ್ ಓಡಲು ಪ್ರಾರಂಭಿಸ್ತಾನೆ. ನೇರವಾಗಿ ಕಲಬುರಗಿಯಿಂದ ಹೈದರಾಬಾದ್ ಕಡೆಗೆ. ಆನಂತರ ಅವನು ಎಡಕ್ಕೆ ತಿರುಗಿ 10 ಕಿಲೋಮೀಟರ್ ಓಡ್ತಾನೆ. ನಂತರ ಅವನು ಬಲಕ್ಕೆ ತಿರುಗಿ 5 ಕಿಲೋಮೀಟರ್ ಓಡ್ತಾನೆ. ಈಗ ಅವನು ಯಾವ ದಿಕ್ಕಿಗೆ ಮುಖ ಮಾಡಿದ್ದಾನೆ? ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಪೂರ್ವ ದಿಕ್ಕಿಗೆ.
ಈ ಕೆಳಗಿನ ನಗರಗಳಲ್ಲಿ ಯಾವುದು ವಿಮಾನ ನಿಲ್ದಾಣವನ್ನು ಹೊಂದಿಲ್ಲ, ಎಲ್ಲಿ ಏರ್ಪೋರ್ಟ್ ಇಲ್ಲ ಅಂತ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಹಾಸನದಲ್ಲಿಲ್ಲ. ಜೌಗು ಪ್ರದೇಶಗಳು ಮತ್ತು ಅವುಗಳ ಕುರಿತು ಇರುವ ಜಿಲ್ಲೆಯನ್ನು ಪರಿಗಣಿಸಿ ಸರಿಯಾಗಿದ್ಯಾವುದು. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಅಘನಾಶಿನಿ ನದಿಯ ತೀರದ ಗದಗ ಇಲ್ಲಿ ಜೌಗು ಪ್ರದೇಶ ಆಗಿದೆ. ತೈಲ ಸಂಸ್ಕರಣಾಗಾರವು ಕೆಳಗಿನ ಯಾವ ನಗರದಲ್ಲಿ ಇದೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಮಂಗಳೂರು ನಗರದಲ್ಲಿದೆ. ಆಯಿಲ್ ರಿಫೈನರಿ. ಧೋಬಿಗಳು, ಕ್ಷೌರಿಕರು ಮತ್ತು ಚಮ್ಮಾರರು ಭಾರತದ ಆರ್ಥಿಕತೆಯ ಯಾವ ವಲಯದಲ್ಲಿ ಬರುತ್ತೆ, ಯಾವ ಸೆಕ್ಟ್ರಲ್ಲಿ, ಪ್ರೈಮರಿ ಸೆಕ್ಟರ್, ಸೆಕೆಂಡರಿ ಸೆಕ್ಟರ್ ಅಥವಾ ಥರ್ಡ್ ಸೆಕ್ಟರ್, ಯಾವುದ್ರಲ್ಲಿ ಬರ್ತಾರೆ ಅಂತ. ಸರಿ ಉತ್ತರ ಆಪ್ಷನ್ ಸಿ, ತೃತೀಯ ವಲಯದಲ್ಲಿ ಬರ್ತಾರೆ. ಆಂಗ್ ಸೂ ಕಿ ಯಾವ ದೇಶದ ಮಾಜಿ ನಾಯಕಿ. ಆಂಗ್ ಸಾನ್ ಸೂ ಕಿ. ಸರಿ ಉತ್ತರ ಆಪ್ಷನ್ ಬಿ, ಮ್ಯಾನ್ಮಾರ್. ಕೆಳಗಿನಲ್ಲಿ ಯಾವುದು ಸಮಭಾಜಕ್ಕೆ ರೇಖೆಗೆ ಹತ್ತಿರದಲ್ಲಿದೆ. ಸರಿ ಉತ್ತರ ಆಪ್ಷನ್ ಸಿ, ಮಾರಿಷಸ್. ಕೆಳಗಿನ ಯಾವ ಏಜೆನ್ಸಿ ರಸ್ತೆ ನಿರ್ಮಾಣದಲ್ಲಿ ಭಾಗಿಯಾಗಿಲ್ಲ. ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಯಾವುದು ಕೂಡ ಅಲ್ಲ ಅಂತ. PWD ಇರ್ಬೋದು, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಇರ್ಬೋದು, ಗಡಿಗಳ ರಸ್ತೆ ಇರ್ಬೋದು, ಯಾವುದು ಕೂಡ ರಸ್ತೆ ನಿರ್ಮಾಣದಲ್ಲಿ ಭಾಗಿಯಾಗಿಲ್ಲ. ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕದ ರಾಷ್ಟ್ರೀಯ ಜಲಮಾರ್ಗವಲ್ಲ. ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಹೇಮಾವತಿ. ಕೆಳಗಿನವುಗಳಲ್ಲಿ ಯಾವುದು ನೋಂದಾಯಿತ ಭೌಗೋಳಿಕ ಸೂಚಕ ಟ್ಯಾಗ್ ಅನ್ನು ಹೊಂದಿಲ್ಲ. ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಇವುಗಳಲ್ಲಿ ಯಾವುದೂ ಅಲ್ಲ. ತಪ್ಪಾಗಿರುವುದನ್ನು ಆರಿಸಿ. ಸರಿಯಾದ ಉತ್ತರ ಆಪ್ಷನ್ ಬಿ, ಸಾಕ್ಷಿ ಮಲ್ಲಿಕ್ ಫೆನ್ಸಿಂಗ್ ಅಂತಿದೆ. ಆ್ಯಕ್ಚುಲಿ ಇವರು ಕುಸ್ತಿಪಟು. ಉಳಿದದ್ದೆಲ್ಲ ಸರಿ ಇದೆ. ಪ್ರಜ್ಞಾನಂದ ಚದುರಂಗ, ಚೆಸ್, ಮಾನಸ್ ತಮ್ನಿ ಟೆನ್ನಿಸ್, ಲಕ್ಷ್ಯ ಸೇನ್ ಬ್ಯಾಡ್ಮಿಂಟನ್ ಸರಿ ಇದೆ. ವಿಮಾನಗಳು ಸಾಮಾನ್ಯವಾಗಿ ಯಾವುದರಲ್ಲಿ ಅಥವಾ ಯಾವ ಗೋಳದಲ್ಲಿ ಪ್ರಯಾಣಿಸ್ತವೆ. ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಸ್ಟ್ರಾಟೋಸ್ಪಿಯರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಯಾವ ಸರೋವರವು ಭಾರತದ ಅತಿದೊಡ್ಡ ಉಪ್ಪು ನೀರಿನ ಸರೋವರವಾಗಿದೆ. ಸರಿಯಾದ ಆಪ್ಷನ್ ಸಿ, ಚಿಲ್ಕಾ ಸರೋವರ. ಸೌರವ್ಯೂಹದಲ್ಲಿ ಇತರ ಗ್ರಹಗಳಿಗೆ ಹೋಲಿಸಿದ್ರೆ ಯಾವ ಗ್ರಹ ಅದರ ಬದಿಯಲ್ಲಿ ತಿರುಗುತ್ತೆ, ಅಂದರೆ ಉಲ್ಟಾ ತಿರುಗುತ್ತೆ ಅಂತ. ಸರಿಯಾದ ಉತ್ತರ ಆಪ್ಷನ್ ಸಿ, ಯುರಾನಸ್. ತಪ್ಪಾಗಿರುವುದನ್ನು ಆರಿಸಿ. NDA ಪರೀಕ್ಷೆ, ರಕ್ಷಣಾ ಸೇವೆ, CAT ಪರೀಕ್ಷೆ, IITs, CAIA ಪರೀಕ್ಷೆ, ಚಾರ್ಟರ್ಡ್ ಅಕೌಂಟೆಂಟ್ಸ್, CLAT ಪರೀಕ್ಷೆ, ಲಾ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, CAT ಪರೀಕ್ಷೆ ಭಾರತೀಯ ತಂತ್ರಜ್ಞಾನ ಸೇವೆ ಮಾಡುವಂಥದ್ದಲ್ಲ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇಯರ್. ಸರಿಯಾಗಿದ್ದನ್ನು ಆರಿಸಿ. 54ರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ, ಜನವರಿ 30 ಹುತಾತ್ಮರ ದಿನವನ್ನಾಗಿ ಆಚರಿಸ್ತೀವಿ. ಉಳಿದೆಲ್ಲ ತಪ್ಪಿದೆ. ಕೆಳಗಿನವುಗಳಲ್ಲಿ ಯಾವುದು ಮಾನವ ಅಭಿವೃದ್ಧಿ ಸೂಚ್ಯಂಕ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಡಿ, ಕುಡಿಯೋ ನೀರು ಮತ್ತು ನೈರ್ಮಲ್ಯ ಅಲ್ಲ. ಹಾಲ್ವಾ ಸಮಾರಂಭ ಯಾವ ಸಚಿವಾಲಯಕ್ಕೆ ಸಂಬಂಧಿಸಿದೆ. ಹಾಲ್ವಾ ಆಗಿದೆ, ಹಲ್ವಾ ಆಗಬೇಕು. 56 ಸರಿಯಾದ ಉತ್ತರ ಆಪ್ಷನ್ ಬಿ, ಹಣಕಾಸು ಸಚಿವಾಲಯ. ಹಲ್ವಾ ಸಮಾರಂಭ ಯಾವ ಮಾಡ್ತಾರೆ ಕೇಳಿದ್ರೆ ಬಜೆಟ್ ಬಿಫೋರ್. ಬಜೆಟ್ ಮಂಡಿಸುವ ಸಂದರ್ಭದಲ್ಲಿ ಈ ಹಲ್ವಾ ಫೆಸ್ಟಿವಲ್ನ ಮಾಡ್ತಾರೆ. ಸರಿಯಾಗಿದ್ದನ್ನು ಆರಿಸಿ. ಪಾಕ್ ಜಲಸಂಧಿ ಮತ್ತು ಭಾರತ ಮತ್ತು ಮಾಲ್ಡೀವ್ಸ್, ಮಲಕಾ ಜಲಸಂಧಿ ಮಲೇಷಿಯಾ ಮತ್ತು ಇಂಡೋನೇಷ್ಯಾ ನಡುವೆ, ಜಿಬ್ರಾಲ್ಟರ್ ಜಲಸಂಧಿ ಸ್ಪೇನ್ ಮತ್ತು ಇಟಲಿ ನಡುವೆ, ಹಾರ್ಮೋನ್ ಜಲಸಂಧಿ ಭಾರತ ಮತ್ತು ಮಾಲ್ಡೀವ್ಸ್ ನಡುವೆ ಅಂತಿದೆ. ಸೊ ಇದರಲ್ಲಿ ಸರಿಯಾದ ಉತ್ತರ ಯಾವುದು ಕೇಳಿದ್ರೆ ಆಪ್ಷನ್ ಬಿ, ಮಲಕ್ಕಾ ಜಲಸಂಧಿ ಮಲೇಷಿಯಾ ಮತ್ತು ಇಂಡೋನೇಷ್ಯಾ. ಸರಿಯಾಗಿದ್ದನ್ನು ಆರಿಸಿ. ತಾಳವಾದ್ಯಗಳು, ಗಾಳಿವಾದ್ಯಗಳು, ತಂತಿವಾದ್ಯಗಳು, ಕೊಳಲು, ಇವುಗಳಲ್ಲಿ ಎಲ್ಲವು. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ತಾಳವಾದ್ಯಗಳಲ್ಲಿ ತಾಳಗಳು ಇರ್ತವೆ. ದ್ರಾವಿಡ, ನಾಗರ ಮತ್ತು ವೇಸರ ಇವು ಎಂತಹ ಶೈಲಿಗಳು. ಸರಿ ಉತ್ತರ ಆಪ್ಷನ್ ಎ, ಇವು ದೇವಾಲಯದ ವಾಸ್ತುಶಿಲ್ಪ ಶೈಲಿಗಳಾಗಿವೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವುದು ವ್ಯಾಪಾರದ ಸಾಮಾಜಿಕ ಜವಾಬ್ದಾರಿಗಳಾಗಿದೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಅಂದರೆ ಆರ್ಥಿಕ ಜವಾಬ್ದಾರಿ ಇರಬೇಕು, ಕಾನೂನು ಜವಾಬ್ದಾರಿ ಇರಬೇಕು ಮತ್ತು ನೈತಿಕ ಜವಾಬ್ದಾರಿ ಕೂಡ ಇರಬೇಕಾಗತ್ತೆ. ಭಾರತದ ಅತ್ಯಂತ ಹಳೆಯ ಪರ್ವತ ಶ್ರೇಣಿ ಯಾವುದು.
ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಅರಾವಳಿ ಪರ್ವತ ಶ್ರೇಣಿ. ತುಂಬ ಸರಿ ಎಕ್ಸಾಮಲ್ಲಿ ಕೇಳಿದ್ದಾರೆ ಇದನ್ನ. ನಮ್ಮ ರಾಷ್ಟ್ರಧ್ವಜದಲ್ಲಿರುವ ಚಕ್ರದ ಕೀಲುಗಳೆಷ್ಟು, ಎಷ್ಟು ಸ್ಪೋಕ್ಸ್ ಇದಾವೆ ಅಂತೇಳಿ? ಸರಿ ಉತ್ತರ ಆಪ್ಷನ್ ಬಿ 24 ಸ್ಪೋಕ್ಸ್ ಇದಾವೆ, ಕಡ್ಡಿಗಳಿವೆ. 24 ಗಂಟೆಗಳನ್ನು ಪ್ರತಿನಿಧಿಸ್ತವೆ. 24 ಅವರನ್ನು ಇದು ಪ್ರತಿನಿಧಿಸುತ್ತೆ. ಹಿಪೋಕ್ರೆಟಿಕ್ ಪ್ರಮಾಣ ಅಥವಾ ಶಪಥ ಯಾವ ವೃತ್ತಿಗೆ ಸಂಬಂಧಿಸಿದೆ? ಸರಿ ಉತ್ತರ ಆಪ್ಷನ್ ಸಿ ವೈದ್ಯರು. ಕಂಪನಿ ಕಾಯ್ದೆಗಳಿಂದ ನಿಯಂತ್ರಿಸಲ್ಪಡುವ CSR ಫಂಡ್ ಈ ಪರಿಕಲ್ಪನೆ ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ ಸಾಮಾಜಿಕ ಜವಾಬ್ದಾರಿಗೆ ಸಂಬಂಧಪಟ್ಟಿದೆ. TKDL ಅಂದರೆ ಏನು? ಸೊ TKDL ಅಂದರೆ ಡಿಜಿಟಲ್ ಲೈಬ್ರರಿ. ಕೆಳಗಿನವುಗಳಲ್ಲಿ ಯಾವುದು ಯುನೈಟೆಡ್ ನೇಷನ್ಸ್ ಜೊತೆ ಕೆಲಸ ಮಾಡುವ ವಿಶ್ವಸಂಸ್ಥೆಯ ವಿಶೇಷ ಸಂಸ್ಥೆಯಾಗಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ WHO, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಥವಾ ವಿಶ್ವ ಆರೋಗ್ಯ ಸಂಸ್ಥೆ. ತಪ್ಪಾಗಿರುವುದನ್ನು ಆರಿಸಿ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಎಲ್ಲವೂ ಕೂಡ ಯಾವುದೂ ಅಲ್ಲ ಅಂತೇಳಿ. ನೋಡಿ, ಎಲ್ಲ ಸರಿ ಇದೆ. ಪಟ್ಟದಕಲ್ಲು ಚಾಲುಕ್ಯ ವಂಶದ ದೇವಾಲಯ, ಬೇಲೂರು ಹಳೆಬೀಡು ಹೊಯ್ಸಳ ವಂಶದ್ದು, ಕಲ್ಲಿನ ರಥ ಹಂಪಿ ವಿಜಯನಗರ ಸಾಮ್ರಾಜ್ಯ. ಸೊ ಎಲ್ಲ ಕೂಡ ಸರಿಯಾಗಿದೆ. ಈ ಕೆಳಗಿನ ಸಂಸ್ಥೆ ಮತ್ತು ಧ್ಯೇಯವಾಕ್ಯಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿದೆ? ಯಾವುದು ಮೊಟ್ಟು ಸರಿಯಾಗಿ ಹೊಂದಾಣಿಕೆ ಆಗಿದೆ ಅಂತೇಳಿ? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ರಾಷ್ಟ್ರೀಯ ಸಮಾಜ ಸೇವೆ, ನಾನಲ್ಲ ಆದರೆ ನೀವು. BSIL, BSHI, BSIV ಮತ್ತು BSVI ಇವುಗಳು ಏನು? ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಇವೆಲ್ಲವೂ ಹೊರಸೂಸುವಿಕೆಯ ಮಾನದಂಡಗಳಾಗಿವೆ. ಯಾವ ರಾಜ್ಯವು ತನ್ನ ಗಡಿಗಳನ್ನು ಗರಿಷ್ಠ ರಾಜ್ಯದೊಂದಿಗೆ ಹಂಚಿಕೊಳ್ತವೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಉತ್ತರ ಪ್ರದೇಶ್. ವೈರಸ್ ಅಂದರೆ ಏನು? ರೈಟ್ ಆನ್ಸರ್ ಈಸ್ ವೈರಸ್ ಅಂದರೆ ಆಪ್ಷನ್ ಬಿ ನ್ಯೂಕ್ಲಿಕ್ ಆಮ್ಲ ಮತ್ತು ಪ್ರೋಟೀನ್ನ ಒಂದು ಸಮ್ಮಿಶ್ರ. ಕೆಳಗಿನ ಯಾವ ವಿದ್ಯುತ್ಕಾಂತೀಯ ತರಂಗವು ಉದ್ದವಾದ ತರಂಗಾಂತರವನ್ನು ಹೊಂದಿದೆ? ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಅತಿ ಕೆಂಪು ಕಿರಣಗಳು. ವೃತ್ತಾಕಾರದ ರಂಧ್ರವಿರುವ ಲೋಹದ ಹಾಳೆಯನ್ನು ಬಿಸಿ ಮಾಡಲಾಗುತ್ತೆ, ಆಗ ರಂಧ್ರ ಏನಾಗುತ್ತೆ ಅಂತ? ಸೊ ದ ರೈಟ್ ಆನ್ಸರ್ ಈಸ್ ಆ ಲಂಗ ಏನಾಗುತ್ತೆ ಕೇಳಿದ್ರೆ ದೊಡ್ಡದಾಗುತ್ತೆ. ಹಿತ್ತಾಳೆಯು ಯಾವುದರ ಮಿಶ್ರ ಲೋಹವಾಗಿದೆ? ಸರಿಯಾದ ಉತ್ತರ ಹಿತ್ತಾಳೆ ಇದೆಯಲ್ಲ, ಹಿತ್ತಾಳೆ ತಾಮ್ರ ಮತ್ತು ಸತುವಿನ ಮಿಶ್ರ ಲೋಹವಾಗಿದೆ. ಬ್ರಾಸ್ ಈಸ್ ಅಲಾಯ್ ಆಫ್ ಕಾಪರ್ ಅಂಡ್ ಜಿಂಕ್. ಇನ್ನು ಬೇಕಿಂಗ್ ಸೋಡಾ ಅಂದರೆ ಏನು? ಸರಿಯಾದ ಉತ್ತರ ಬೇಕಿಂಗ್ ಸೋಡಾ ಅಂದರೆ ಆಪ್ಷನ್ ಬಿ ಸೋಡಿಯಂ ಬೈಕಾರ್ಬೊನೇಟ್, ಅಡುಗೆ ಸೋಡಾ ಅಂತ. ತಲಸ್ಸೆಮಿಯಾ ಎನ್ನುವಂತಹ ಆನುವಂಶಿಕ ಕಾಯಿಲೆ ಯಾವುದರ ಮೇಲೆ ಪರಿಣಾಮ ಬೀರುತ್ತೆ? ತಲಸ್ಸೆಮಿಯಾ ಅನ್ನುವಂತಹ ಹೆರಿಡೇಟ್ರಿ ಡಿಸೀಸ್ ಇದು ಯಾವುದರ ಮೇಲೆ ಪರಿಣಾಮ ಬೀರುತ್ತೆ ಕೇಳಿದ್ರೆ ಆಪ್ಷನ್ ಎ ರಕ್ತದ ಮೇಲೆ ಪರಿಣಾಮ ಬೀರುತ್ತೆ. ಟಾರ್ ಅಂದರೆ ಏನು? ವಾಟ್ ಈಸ್ ಟಾರ್? ಸೊ ಟಾರ್ ಅಂದರೆ ಏನು ಕೇಳಿದ್ರೆ ಆಪ್ಷನ್ ಸಿ ಡಾರ್ಕ್ ನೆಟ್ ಅನ್ನು ಪ್ರವೇಶಿಸಲು ವೆಬ್ ಬ್ರೌಸರ್ ಇದು ಟಾರ್ ಅಂದರೆ. MS ವಿಂಡೋಸ್ ನಲ್ಲಿ ಫೈಲ್ ಅಥವಾ ಫೋಲ್ಡರ್ನ ಮರು ಹೆಸರಿಸಲು ಬಳಸುವಂಥ ಫಂಕ್ಷನ್ ಕೀ ಯಾವುದು? ಸರಿ ಉತ್ತರ ಆಪ್ಷನ್ ಬಿ F2 ರೀನೇಮ್ ಅಂತ. ಬೆಳಕು ಹೊರಸೂಸುವ ಡಯೋಡ್ LED ಯಾವುದನ್ನು ಪರಿವರ್ತಿಸುತ್ತೆ? ಸರಿಯಾದ ಉತ್ತರ ಆಪ್ಷನ್ ಬಿ ವಿದ್ಯುತ್ ಶಕ್ತಿಯನ್ನು ಬೆಳಕಿನ ಶಕ್ತಿಯಾಗಿ ಪರಿವರ್ತನೆ ಮಾಡುತ್ತೆ. ಮಾರ್ಸ್ ಅಥವಾ ಮಂಗಳ ಗ್ರಹದ ಮೇಲೆ ನಾಸಾ ನಿರ್ವಹಿಸುತ್ತಿರುವ ಸ್ವಾಯತ್ತ ಹೆಲಿಕಾಪ್ಟರ್ ಹೆಸರೇನು? ನೇಮ್ ಆಫ್ ಆಟೋನಮಸ್ ಹೆಲಿಕಾಪ್ಟರ್ ಬೀಯಿಂಗ್ ಆಪರೇಟೆಡ್ ಬೈ ನಾಸಾ ಆನ್ ಪ್ಲಾನೆಟ್ ಮಾರ್ಸ್. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಇಂಜಿನ್ಯುಟಿ. ಚಂದ್ರಯಾನ 3ಗೆ ಸಂಬಂಧಪಟ್ಟಂತ ಲ್ಯಾಂಡರ್ ಮತ್ತು ರೋವರ್ ಹೆಸರೇನೇನು? ಸರಿಯಾದ ಉತ್ತರ ಆಪ್ಷನ್ ಎ ವಿಕ್ರಮ್ ಮತ್ತು ಪ್ರಜ್ಞಾನ್. ಸರ್ CV ರಾಮನ್ ಕೆಳಗಿನ ಯಾವುದಕ್ಕೆ ನೊಬೆಲ್ ಪ್ರಶಸ್ತಿ ಪಡೆದರು? ಸರಿಯಾದ ಉತ್ತರ ಆಪ್ಷನ್ ಬಿ ಬೆಳಕಿನ ಹರಡುವಿಕೆ, ದ ಸ್ಕ್ಯಾಟರಿಂಗ್ ಆಫ್ ಲೈಟ್. ಸಂವಿಧಾನ ಸಭೆಯ ಅಧ್ಯಕ್ಷರಾಗಿದ್ದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಕರಡು ಸಮಿತಿ ಅಧ್ಯಕ್ಷರಾಗಿದ್ದವರು ಡಾಕ್ಟರ್ BR ಅಂಬೇಡ್ಕರ್.
ಭೂಮಿಗೆ ಹೋಲಿಸಿದರೆ ಚಂದ್ರನ ಮೇಲಿನ ಭೌತಿಕ ವಸ್ತುವಿನ ದ್ರವ್ಯರಾಶಿ ಏನಾಗುತ್ತೆ? ಸರಿ ಉತ್ತರ ಆಪ್ಷನ್ ಬಿ, ಹಾಗೆ ಇರುತ್ತೆ. ಕೆಳಗಿನವುಗಳಲ್ಲಿ ಯಾವ ರಾಜ್ಯ ವಿಧಾನ ಪರಿಷತ್ತು ಹೊಂದಿಲ್ಲ? ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಮಧ್ಯಪ್ರದೇಶದಲ್ಲಿ ವಿಧಾನ ಪರಿಷತ್ ಇಲ್ಲ, ಬರೀ ಓನ್ಲಿ ವಿಧಾನಸಭೆ ಇರುವಂಥದ್ದು. ಮಂತ್ರಿಮಂಡಲದ ಸದಸ್ಯರು ಸಾಮೂಹಿಕವಾಗಿ ಯಾವುದಕ್ಕೆ ಜವಾಬ್ದಾರಾಗಿರ್ತಾರೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಹೌಸ್ ಆಫ್ ಪೀಪಲ್. ಭಾರತೀಯ ಸ್ವಾತಂತ್ರ್ಯ ಕಾಯ್ದೆಯು ಬ್ರಿಟಿಷ್ ದೊರೆಗಳಿಂದ ರಾಜ ಸಮಿತಿ ಯಾವಾಗ ಪಡೆದವು? ಸರಿ ಉತ್ತರ ಆಪ್ಷನ್ ಎ, ಜುಲೈ 1947 ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಕೆಳಗಿನ ಯಾವ ಲೇಖನದಲ್ಲಿ ಸೇರಿಸಲಾಗಿದೆ? ಸರಿ ಉತ್ತರ ಆಪ್ಷನ್ ಸಿ, 36ರಿಂದ 51. ಸುಪ್ರೀಂ ಕೋರ್ಟ್ ಅನ್ನು ನಿಯಂತ್ರಿಸುವ ಅಧ್ಯಕ್ಷರ ಅಧಿಕಾರ ಯಾವ ವಿಧಿಯ ಅಡಿಯಲ್ಲಿದೆ? ಸರಿ ಉತ್ತರ ಆಪ್ಷನ್ ಬಿ, 143ನೇ ಆರ್ಟಿಕಲ್ ಅಡಿಯಲ್ಲಿದೆ. ಭಾರತದಲ್ಲಿ ರಾಜ್ಯದ ಗಡಿಗಳನ್ನು ಬದಲಾಯಿಸುವ ಅಧಿಕಾರ ಯಾರ ಹತ್ರ ಇದೆ? ಸರಿ ಉತ್ತರ ಆಪ್ಷನ್ ಬಿ, ಸಂಸತ್ತಿನ ಬಳಿ ಇದೆ. ಸಂವಿಧಾನದ 371J ಆರ್ಟಿಕಲ್ 1A ಆರ್ಟಿಕಲ್ ಯಾವ ರಾಜ್ಯಕ್ಕೆ ವಿಶೇಷ ಅವಕಾಶವನ್ನು ಒದಗಿಸುತ್ತೆ? ಆಪ್ಷನ್ ಬಿ, ನಾಗಾಲ್ಯಾಂಡ್ಗೆ. 371J ಇದೆಯಲ್ಲ, ಇದು ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ನೀಡುತ್ತೆ. ಗೌಪ್ಯತೆ ಹಕ್ಕು ಯಾವ ಲೇಖನದಲ್ಲಿ ಬರುತ್ತೆ? ಸರಿ ಉತ್ತರ ಆಪ್ಷನ್ ಸಿ, ಆರ್ಟಿಕಲ್ 21. ಮತದಾನದ ಹಕ್ಕು ಚಲಾಯಿಸುವ ವಯಸ್ಸನ್ನು 21 ವರ್ಷದಿಂದ 18 ವರ್ಷಕ್ಕೆ ಸಂವಿಧಾನಕ್ಕೆ ಯಾವ ತಿದ್ದುಪಡಿ ಮಾಡೋದ್ರ ಮೂಲಕ ಇಳಿಸಲಾಯಿತು? ಸರಿ ಉತ್ತರ ಆಪ್ಷನ್ ಸಿ, ಸಂವಿಧಾನದ 61ನೇ ತಿದ್ದುಪಡಿ. ಸಂವಿಧಾನ ಸಭೆಯಲ್ಲಿ ವಸ್ತುನಿಷ್ಠ ನಿರ್ಣಯವನ್ನು ಮಂಡಿಸಿದವರು ಯಾರು? ಸರಿ ಉತ್ತರ ಆಪ್ಷನ್ ಸಿ, ಜವಾಹರ್ಲಾಲ್ ನೆಹರು. ಸಂವಿಧಾನದ ಯಾವ ಪರಿಚ್ಛೇದವನ್ನು ಗ್ರಾಮ ಸಭೆಗೆ ಒದಗಿಸಲಾಗಿದೆ? ಸರಿ ಉತ್ತರ ಆಪ್ಷನ್ ಎ, 243A ಆರ್ಟಿಕಲ್ ಗ್ರಾಮ ಸಭೆಗೆ ಅವಕಾಶ ಮಾಡಿಕೊಟ್ಟಿದೆ. ಸರ್ವೋಚ್ಚ ನ್ಯಾಯಾಲಯದ ಮೂಲ ಅಧಿಕಾರ ವ್ಯಾಪ್ತಿಯಲ್ಲಿ ಇರುವಂಥದ್ದು ಯಾವುದು? 96. ಸರಿಯಾದ ಉತ್ತರ ಆಪ್ಷನ್ ಎ, ವಿಧಿ 131 ಅಡಿಯಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಮೂಲ ಅಧಿಕಾರ ವ್ಯಾಪ್ತಿ ಒಳಪಡುತ್ತೆ. ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಕೆಳಗಿನ ಯಾರು ಫ್ರೀ ಇಂಡಿಯನ್ ಲೀಜನ್ ಎಂಬ ಸೈನ್ಯವನ್ನು ಬೆಳೆಸ್ತಾರೆ? ಸರಿ ಉತ್ತರ ಆಪ್ಷನ್ ಸಿ, ಸುಭಾಷ್ ಚಂದ್ರ ಬೋಸ್. ರೌಲತ್ ಕಾಯ್ದೆ, ರೌಲತ್ ಆಕ್ಟ್ ಜಾರಿಯಾದಾಗ ಭಾರತದ ವೈಸ್ರಾಯ್ ಯಾರಾಗಿರ್ತಾರೆ? ಸರಿ ಉತ್ತರ ಆಪ್ಷನ್ ಸಿ, ಲಾರ್ಡ್ ಚಲ್ಮ್ಸ್ಫೋರ್ಡ್. ಸರ್ದಾರ್ ಪಟೇಲ್ ಅವರ ಅಧ್ಯಕ್ಷತೆಯಲ್ಲಿ 1931ನಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಕರಾಚಿ ಅಧಿವೇಶನಕ್ಕಾಗಿ ಮೂಲಭೂತ ಹಕ್ಕುಗಳು ಮತ್ತು ಆರ್ಥಿಕ ಕಾರ್ಯಕ್ರಮದ ಕುರಿತು ನಿರ್ಣಯವನ್ನು ರಚನೆ ಮಾಡಿದ್ಯಾರು? ಸರಿ ಉತ್ತರ ಆಪ್ಷನ್ ಬಿ, ಪಂಡಿತ್ ಜವಾಹರ್ಲಾಲ್ ನೆಹರು. ಸ್ನೇಹಿತರೆ, ಈ ಸೆಷನ್ ಕೊನೆಯ ಪ್ರಶ್ನೆ ಇರ್ತಿದೆ. ಈ ಕೆಳಗಿನ ಚಳುವಳಿಗಳಲ್ಲಿ ಯಾವುದರ ಕಾರಣ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ವಿಭಜನೆಯಾಗಿ ಮಧ್ಯಗಾಮಿ ಮತ್ತು ಉಗ್ರಗಾಮಿಗಳ ಹೊರಹೊಮ್ಮಕ್ಕೆ ಕಾರಣವಾಯಿತು? ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಸ್ವದೇಶಿ ಚಳುವಳಿ. ಸ್ನೇಹಿತರೆ, ಇದು 2026ರ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಮುಖವಾದ ಪ್ರಶ್ನೋತ್ತರ ಇರುವಂತಹ ಪ್ರಶ್ನೆ ಪತ್ರಿಕೆಯಾಗಿದೆ. ನಮ್ಮ ಹಿಂದಿನ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ನಮ್ಮ ಹಿಂದಿನ ವಿಡಿಯೋಗಳನ್ನು ಸದುಪಯೋಗ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.